ಹೇಳಿ. ಏನಂದ್ರೆ ವಿಷಯ ಫ್ಯಾನ್ ವಾರ್ ಮಾಡಬಾರ್ದು ಅನ್ನೋ ಕಾನ್ಸೆಪ್ಟ್ ಎಲ್ಲ ನೀವು ಡ್ರಾಯಿಂಗ್ ಮಾಡಿರೋದು. ಯಾರು ಕೂಡ ಫ್ಯಾನ್ ವಾರ್ ಮಾಡಕ್ಕೆ ಹೋಗ್ಬಿಡ್ರಿ. ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರಿಗೂ ಇವ್ರಿಗೂ ಕ್ಲಾಶ್ ನಡೀತಾನೆ ಇರುತ್ತೆ. ಸುಮ್ಮನೆ ಏನಕ್ಕೆ ಕ್ಲಾಶ್ ಮಾಡ್ಕೊತ ಇರ್ತೀರಾ? ಇವಾಗ ಒಪ್ಪೋ ಫ್ಯಾನ್ಸು ಅಪ್ಪೋ ಮೂವಿಗೆ ಹೋಗಿದ್ದೆ, ಯಾರು ಕೂಡ ಕ್ಲಾಶ್ ಮಾಡಿಲ್ಲ, ಏನೂ ಇಲ್ಲ. ಅಷ್ಟು ಚೆನ್ನಾಗಿ ವೆಲ್ಕಮ್ ಮಾಡ್ಕೊಂಡ್ರು, ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು ನಮ್ಮನ್ನ. ಏನಕ್ಕೆ ಸುಮ್ಮನೆ ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಹಿಂಗೆ ಮಾಡ್ತಿದ್ದೀರಾ? ಹೊರಗಡೆ ಚೆನ್ನಾಗೇ ಇದ್ದಾರೆ, ಅಪ್ಪು ಬಾಸ್ ಫ್ಯಾನ್ಸು ಮತ್ತು ಡಿ ಬಾಸ್ ಫ್ಯಾನ್ಸ್ ಎಲ್ಲರೂ ಚೆನ್ನಾಗೇ ಇದ್ದಾರೆ. ಸುಮ್ಮನೆ ಏನಕ್ಕೆ ಗಲಾಟೆ ಮಾಡ್ಕೊತೀರಾ? ಆರಾಮಾಗಿರಿ. ಎಲ್ಲ ಹೀರೋಗಳಿದ್ರೇ ಒಂದು ಫ್ಯಾಮಿಲಿ ಥರ ಆರಾಮಾಗಿ ಹೋಗ್ತಾ ಇರುತ್ತೆ. ಒಂದು ಕನ್ನಡ ತೆಲುಗು ಇಂಡಸ್ಟ್ರಿ ನೋಡಿ ಯಾವ ಥರ ಬೆಳೀತಾವ್ರೆ. ಎಲ್ಲ ಫ್ಯಾನ್ ವಾರ್ ಮಾಡೋಕ್ಕೆ ಹೋಗಲ್ಲ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಫ್ಯಾನ್ ವಾರ್ ಅಂದ್ಬಿಟ್ಟು ನಮ್ಮ ಕನ್ನಡನ ಇನ್ನು ಕೆಳಗಡೆ ತಳ್ತಾ ಇದ್ದೀರಾ ಅಂತ ಅನಿಸುತ್ತೆ ನನಗೆ. ಅವರೇ ಹೇಳಿದ್ದಾರೆ ಸರ್, ಸ್ಟಾರ್ ವಾರು ಯಾಕೆ, ಫಸ್ಟು ಡೇ ಕನ್ನಡ ಸಿನಿಮಾ ನೋಡಿ ನಾವು ಚೆನ್ನಾಗಿದ್ದರೆ ಕನ್ನಡ ಇಂಡಸ್ಟ್ರಿ ಫುಲ್ಲು ಚೆನ್ನಾಗಿರುತ್ತೆ ಅಂತ ಹೇಳಿದರೆ ಅದನ್ನು ಅವ್ರು ತೋರಿಸ್ಕೊಟ್ಟು ಹೋಗಿದ್ದಾರೆ. ಬೇರೆ ಇಂಡಸ್ಟ್ರಿಯವರೆಲ್ಲ ಕನ್ನಡ ಇಂಡಸ್ಟ್ರಿಗೆ ಬೆಳ್ಳು ಮಾಡಿ ತೋರಿಸಿದಾಗ ಕಾಪಾಡಿದ್ದೆ ಈ ಕುಟುಂಬ ಇಲ್ಲ ಅಂದರೆ ಏನೂ ಇಲ್ಲ ಸರ್. ಕೂಡ ಅವ್ರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ. ದೊಡ್ಡ ಮನೆಯವ್ರಿಗೆ ಅಂದ ತಕ್ಷಣ ಅವರೆಲ್ಲಿ ನಾವೆಲ್ಲಿ ಅಂತ ಅವರೇ ಬಾಯಿ ಬಿಟ್ಟು ಹೇಳಿದ್ದಾರೆ. ಎಷ್ಟೋ ಇಂಟರ್ವ್ಯೂಲ್ಲಿ ಹೇಳಿದ್ದಾರೆ. ನನ್ನ ಡಿ ಬಾಸ್ ಫ್ಯಾನ್ ಆಗಿ ನಾನೇ ಹೇಳ್ತಾ ಇದ್ದೀನಿ. ಇವಾಗ ಯಾರು ಫ್ಯಾನ್ ವಾರ್ ಅಂತ ಯಾವತ್ತೂ ಮಾಡೋಕೆ ಹೋಗ್ಬೇಡಿ. ಡಿ ಬಾಸ್ ಕೂಡ ಹೇಳಿದ್ದಾರೆ, ನಿಮಗೂ ಗೊತ್ತದು. ಅವ್ರು ಇವಾಗ ಪುನೀತ್ ರಾಜ್ಕುಮಾರ್ ಒಂಥರ ದೇವತಾ ಮನುಷ್ಯ ಇದ್ದಂಗೆಲ್ಲ ಇದು ಪುಣ್ಯಭೂಮಿ ಅಂತ ಕರೀತಾರೆ. ಅದೇ ಥರ ಅದೇ ರೆಸ್ಪೆಕ್ಟ್ ಇಟ್ಕೊಂಡು ಬಂದ್ಬಿಟ್ಟು ಹೋಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಂ, ಅವ್ರಿಲ್ಲ, ಅವ್ರ ಸ್ಮೈಲ್ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತಿದ್ದೀವಿ. ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಸ್ಟ್ ಡ್ಯಾನ್ಸರ್ ಆಗಿದ್ದವರು ನಮ್ಮ ಪುನೀತ್ ರಾಜ್ಕುಮಾರ್ ಸರ್. ಅವರಿಲ್ಲ, ಸ್ವಲ್ಪ ಬೇಜಾರಿದೆ. ಅದು ಬಿಟ್ಟರೆ ಇನ್ನು ಅವರು ನಮ್ಮ ಡಿ ಬಾಸ್ ಬರ್ಡೇ ಹೆಂಗೆ ಸೆಲೆಬ್ರೇಷನ್ ಮಾಡ್ತೀವೋ ಅದೇ ಥರ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ದು ಅದೇ ಥರ ಹಬ್ಬದ ಥರ ನಡೆಸ್ಕೊಡ್ತೀವಿ. ನಾವು ಡಿ ಬಾಸ್ ಫ್ಯಾನ್ ಆಗಿ ನಾನು ಹೇಳ್ತಾ ಇದ್ದೀನಿ. ಇದೇ ಅದೇ ಹೇಳ್ತಾ ನಾಯಿಗಳು ಕೆಡಿಸ್ಕೊಂಡ್ಬಿಡ್ರಿ ಸರ್. ಇವಾಗ ಪುನೀತ್ ಕಮೆಂಟ್ ಹೊಡಿತಾರ ಅಂತ ಹೇಳ್ತಾರಲ್ಲ, ಪುನೀತ್ ರಾಜ್ಕುಮಾರ್ ಸರ್ ಫ್ಯಾನ್ಸ್ ಯಾರು ಕಮೆಂಟ್ ಹೊಡಿಯಲ್ಲ. ಯಾರೋ ಕಲಬೆರಕೆ ನನ್ನ ಮಕ್ಕಳು ಇರ್ತಾರೆ ನೋಡಿ, ಅವ್ರ ಹೆಸರು ಹೇಳ್ಕೊಂಡು ಅವ್ರ ಹೆಸರನ್ನ ಹಾಳು ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇವಾಗ ಡಿ ಬಾಸ್ ಫ್ಯಾನ್ಸ್ಗಳು ಇಷ್ಟೊಂದು ಜನ ಮಾಡ್ತಾರೆ. ಆ ಥರ ಮಾಡಬೇಡಿ. ಏನಕ್ಕೆ ಫ್ಯಾನ್ ವಾರ್ ಮಾಡ್ತೀರಾ? ಮಾಡೋಕೆ ಹೋಗ್ಬಿಟ್ರಿ. ಫ್ಯಾನ್ ವಾರ್ ಬೇಡ. ನಾವೆಲ್ಲರೂ ಒಂದೇ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲ ಇವಾಗ ಸುದೀಪ್ ಮೂವಿಗೆ ಹೋಗ್ತೀವಿ, ಯುವ ಮೂವಿಗೆ, ಉಪೇಂದ್ರ ಮೂವಿಗೆ ಹೋಗ್ತೀವಿ. ಎಲ್ಲ ಮೂವಿಗೂ ಹೋಗಿ ಸೆಲೆಬ್ರೇಷನ್ ಮಾಡಿ ಖುಷಿಯಾಗಿ ಎಲ್ಲ ಕನ್ನಡ ಮೂವಿನೂ ನೋಡಿ ಎಲ್ಲರಿಗೂ ಸಪೋರ್ಟ್ ಮಾಡಿದ್ರೆ ಎಲ್ಲ ಹೌಸ್ಫುಲ್ ಆಗುತ್ತೆ. ನಮ್ಮ ಕನ್ನಡ ಫಿಲಮ್ ಬೆಳೆಯುತ್ತೆ. ಇವಾಗ ತೆಲುಗು ಮೂವಿಯವ್ರು ಹೇಳ್ತಾರೆ 400 ಕೋಟಿ ಕಲೆಕ್ಷನ್ ಆಯಿತು, ಎಷ್ಟು 300 ಕೋಟಿ ಕಲೆಕ್ಷನ್ ಆಯಿತು, 600 ಕೋಟಿ ಕಲೆಕ್ಷನ್ ಆಯಿತು. ನಾವು ಹೇಳ್ಕೊಳ್ಳೋಣ ಹೆಮ್ಮೆಯಿಂದ, ನಮ್ಮ ಕನ್ನಡ ಮೂವಿ ಕಲೆಕ್ಷನ್ ನಾವು ಮಾಡೋಣ. ಎಲ್ಲ ಬಂದರೆ ತಾನೆ, ಎಲ್ಲ ಫ್ಯಾನ್ಸ್ ಒಟ್ಟಿಗೆ ಬಂದರೆ ತಾನೆ ಅಷ್ಟು ಕಲೆಕ್ಷನ್ ಆಗೋದು. ಥಿಯೇಟ್ರ್ ಅವರು ಒಂದು ಸ್ವಲ್ಪ ಬೆಳೀತಾರೆ, ಅವರು ಚೆನ್ನಾಗಿ ಒಳ್ಳೊಳ್ಳೆ ಫಿಲಮ್ ಬಿಡ್ತಾರೆ. ಸುಮ್ಮನೆ ಏನಕ್ಕೆ ಫ್ಯಾನ್ ವಾರ್ ಮಾಡ್ತೀರಾ? ಮಾಡೋಕ್ಕೆ ಹೋಗ್ಬಿಡಿ ಅನ್ನೋಕ್ಕೆ ಇಷ್ಟಪಡ್ತೀನಿ. ನೀವು ನೋಡಿದ್ರೆ ಚೆನ್ನಾಗಿಲ್ಲ ಅಂದರೆ ಬಿಟ್ಟಾಕಿ ಸರ್. ಕೆಟ್ಟ ಕಮೆಂಟ್ ಕೊಡೋಕೆ ಹೋಗ್ಬೇಡಿ. ಈಗ ನಿಮ್ಮ ವ್ಯಕ್ತಿತ್ವ ಏನು ಅಂದರೆ ನಾನು ನಿಮ್ಮ ಹತ್ರ ಇದ್ದಾಗ ಗೊತ್ತಾಗೋದು. ಸಿನಿಮಾ ನೋಡಿದ್ರಾ ಇಷ್ಟ ಆಗಿಲ್ವಾ ಬಿಟ್ಟಾಕಿ. ನನಗೆ ಇಷ್ಟ ಆಗಿಲ್ಲ ಅಂತೇಳಿ ಹೊರ್ತು ಮೂವಿ ಚೆನ್ನಾಗಿಲ್ಲ ಅಂತ ಹೇಳಕ್ಕೆ ಹೋಗ್ಬೇಡಿ. ಎಲ್ಲ ಮನುಷ್ಯ ಒಂದೇ ಥರ ಇರೋಲ್ಲ ಸರ್. ಎಲ್ರಿಗೂ ಒಂದೇ ಹೆಸ್ರು ಬರೋದಿಲ್ಲ, ಎಲ್ರಿಗೂ ಒಂದೇ ಹೆಸ್ರು ಬಂದಿರೋದಿಲ್ಲ. ಮೂವಿ ನೋಡಿದ್ರಾ? ಇವತ್ತು ಮೊನ್ನೆ ಅಪ್ಪು ರಿಲೀಸ್ ಆದ 23 ವರ್ಷದಲ್ಲಿ ಇದ್ದಿದ್ದು ಕ್ರೇಜು ಡಬಲ್ ಕ್ರೇಜ್ ಆಗಿದೆ. ಎಲ್ಲೋಯ್ತು ಸರ್ ಕನ್ನಡ ಸಿನಿಮಾ? ಏನಕ್ಕೆ ಸರ್ ಫ್ಲಾಪ್ ಆಗುತ್ತೆ? ಯಾಕೆ ಸರ್ ಜನ ಬರೋಲ್ಲ? ನೀವು ಹೇಳಿದ್ರಿ ಅಂತ ಕೇಳೋದಿಲ್ಲ. ಯಾರೋ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಿಬಿಟ್ಟು ತಿಂಗಳಿಗೆ 1 ಲಕ್ಷ ದುಡಿತೀನಿ ಅನ್ನೋದಲ್ಲ ಸರ್. ಪ್ರೀತಿ ವಿಶ್ವಾಸ ನೋಡಿ, ನಿಮ್ಗೆ ಇಷ್ಟ ಅಲ್ವಾ ಬಿಟ್ಟಾಕಿ, ಬೇರೆ ಮೂವಿನೇ ನೋಡಿ, ತೆಲುಗಾರ ನೋಡಿ, ಏನಾರು ನೋಡ್ಕೊಳ್ಳಿ. ಬಟ್ ಕನ್ನಡದ ಬಗ್ಗೆ ಮಾತಾಡ್ಕೋಬಿಡಿ. ಕನ್ನಡ ಯಾವತ್ತಿದ್ರು ಕನ್ನಡನೇ. ತೆಲುಗವರು ಕನ್ನಡ ಪ್ರತಿಭಾನ ಇಷ್ಟಪಡೋದಿಲ್ಲ, ತಮಿಳವ್ರು ಬೇಡ ಬಿಡಿ, ನಮ್ದು ನಾವು ಇಷ್ಟಪಡಿ ಫಸ್ಟು, ಆಮೇಲೆ ಅವರೇ ಬರ್ತಾರೆ. ಈಗ ಹೋಗಿಲ್ವ ಸರ್ ಎಲ್ಲ ಕಡೆಗೆ? ಎಲ್ಲಿಗಂಟು ಹೋಗೈತೆ ಸರ್? ಇವತ್ತು ಶಿವಣ್ಣಂದು ಜಸ್ಟ್ ಒಂದು ಎಂಟ್ರಿ ಸರ್, ಜೈಲರ್ ಮೂವಿ ಎಲ್ಲಿಗಂಟ ಹೋಯಿತು? ಎಲ್ಲಿಗಂಟ ಸರ್ ಹೋಯ್ತು? ಇನ್ನು 2.5 ಗಂಟೆ ಮೂವಿ ನೋಡಿದ್ರೆ ಇನ್ನೆಲ್ಲಿಗಂಟ ಹೋಯ್ತೀವಿ ಸರ್. ಯಾಕೆ ಸರ್? ಇಲ್ಲ, ನಮ್ಮ ಹತ್ರನೂ ದುಡ್ಡಿದೆ, ನಾವು ಮಾಡ್ತೀವಿ. ಇಲ್ಲೇ ಅರ್ಧಂಬರ್ಧ ನಮ್ಮವರೇ ತುಳಿತಾ ಇರೋದು, ಬೇರೆಯವ್ರು ಯಾರು ಅಲ್ಲ ಸರ್. ನಮ್ಮವರೇ ಅರ್ಧ ತುಳಿತಾರೆ ಸರ್. 100% ಸರ್. ನಿಮ್ಮ ವ್ಯಕ್ತಿತ್ವ ನಿಮ್ಮ ಜೊತೆಲಿ ಈಗ ನೀನು ಒಳ್ಳೆಯವರು ಅನ್ಕೋಬೋದು ಸರ್. ಸಂಜೆ ಆದ್ರೆ ನೀವು ಹೆಂಗಿರ್ತೀರಿ ಹೆಂಗಿತ್ತು ಸರ್?
ಜೊತಲಿದ್ರಲ್ವ ಸರ್? ಸಾಯೋದಿಲ್ಲ ಸರ್. ಯಾರು ಸರ್ ಹೇಳಿರೋದು? ಶೂಟಿಂಗ್ ಹೋಗವ್ರು ಸರ್, ಶೂಟಿಂಗ್ ಹೋಗವ್ರೆ, ಬರ್ತಾರೆ. ತಲೆ ಕೆಡ್ಸ್ಕೊಂಬಿಡಿ. ಇಷ್ಟೇ ಸರ್ ಹೇಳೋದು. ಒಂದೇ ಅಪ್ಪು ಬಾಸು ವಿಡಿಯೋ ರೆಕಾರ್ಡ್ ಐತೆ, ಸುಮ್ಮನಿರೋಣ. ಮಾತೆ ಮರ್ಸ್ಬಿಟ್ರು ಸರ್, ಇರಲಿ.